ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಲೆಂತಿ ವಿಡಿಯೋ ಏನು ಹಾಕಿಲ್ಲ, ನಾರ್ಮಲಾಗಿ ಒಂದು 2-3 ಕ್ಲಿಪ್ನ ನಾನು ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಹಾಗೆ ಡಿಸ್ಕನೆಕ್ಟ್ ಮಾಡಬಾರ್ದು ಅಂತ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ನೀವು ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವ್ಲಾಗ್ ಏನಿಲ್ಲ, ನೈಟ್ ಡಿನ್ನರ್ಗೆ ಅಂತ ನಾನು ರೊಟ್ಟಿ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಎಲ್ಲ ಆಗಿತ್ತು. ಸೊ ಕಿಚನ್ ಸ್ವಲ್ಪ ಮೆಸ್ಸಿ ಇದೆ, ಯಾರು ಏನು ಅಂದ್ಕೊಬೇಡಿ. ಮಾರ್ನಿಂಗ್ ಟೈಮ್ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಬಟ್ ನೈಟು ಪಾತ್ರೆ ಎಲ್ಲ ತೊಳೆದು ಮಲಗೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ. ಊಟ ಮಾಡ್ಕೊಬಂದು ಪಾತ್ರೆ ಎಲ್ಲ ತೊಳೆದು ಆಮೇಲೆ ನನ್ನ ಒಂದು ನೈಟ್ ರುಟೀನ್ ಕಂಪ್ಲೀಟ್ ಆಗೋದಲ್ಲಿಗೆ. ಸೊ ಅದೆಲ್ಲ ಆದಮೇಲೆ ಲಾಸ್ಟ್ ರೊಟ್ಟಿ ಒಂದು ಮಿಕ್ಕಿತ್ತು. ಸೊ ಅದು ಹಾಗೆ ಎಷ್ಟು ಜನ ರೊಟ್ಟಿ ಮಾಡಬೇಕಾದ್ರೆ ಈ ಒಂದು ಮಗ್ಚೆಕಾಯಿನ ಬಳಸಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ. ಎತ್ತಿಟ್ಕೊಂಡಿರ್ತೀವಿ ಆದರೆ ಬಳಸಲ್ಲ ಅಲ್ವಾ? ಸೊ ಎಸ್, ಹೌದು, ನಾನು ಕೂಡ ಅಷ್ಟು ಬಳಸಲ್ಲ. ಎತ್ತಿಟ್ಕೊಂಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಲಾಸ್ಟ್ ರೊಟ್ಟಿಗೆ ಯೂಸ್ ಮಾಡಿದೆ. ಸೊ ಆ ಥರ ಕೈಯಲ್ಲೇ ನಾನು ಎಲ್ಲ ಕಂಪ್ಲೀಟಾಗಿ ಎಲ್ಲ ಮಾಡೋದು. ಸೊ ಇಷ್ಟ ಆಗಿತ್ತು. ಹಸ್ಬೆಂಡ್ ಸ್ವಲ್ಪ ಲೇಟ್ ಆಯ್ತು ಅವ್ರು ಬರೋದು. ಸೊ ಅದಕ್ಕೋಸ್ಕರ ಮಾಡಿ ಇಟ್ಬಿಡ್ತೀನಿ. ಹೆಂಚು ಅಲ್ಲೇ ಇಟ್ಟರೆ ಅವ್ರು ಬಿಸಿ ಮಾಡ್ಕೊಂಡು ಹಾಕ್ಕೊಂಡು ತಿಂತಾರೆ. ಸೊ ನಾವು ಮಲ್ಕೊಬೋದು. ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಇವಾಗ ಮಲ್ಕೊತೀನಿ. ಸೊ ಇದಾಗಿತ್ತು ನೈಟು. ಹಾಗೆ ಮಾರ್ನಿಂಗ್ ಬಂದು ಈ ರೀತಿ ಇತ್ತು. ಸೊ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ತುಂಬ ಚಳಿನೂ ಇಲ್ಲ, ತುಂಬ ಸೆಕೆನೂ ಇಲ್ಲ, ಆ ಥರ ಇರುತ್ತೆ. ಮೈಲ್ಡಾಗಿ ತುಂಬ ಇಷ್ಟ ಆಗುತ್ತೆ. ಸೂರ್ಯ ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ನಮ್ಮನ್ನು. ಸೊ ಇವಾಗ ಸ್ವಲ್ಪ ದಿನಗಳಿಂದ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ಟಿಫಿನ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.